ಕ್ಲಾಸ್ಮೇಟ್ ಜೊತೆ ಮಾತು ಮುರಿದಿದ್ದೇ ಕೊಲೆಗೆ ಕಾರಣ. ರಫೀಕ್ ಹಾಗೂ ರಂಜಿತಾ ನಿತ್ಯವೂ ಮೊಬೈಲ್ ಮೂಲಕ ಮಾತನಾಡುತ್ತಿದ್ರು. ರಫೀಕ್ ಜೊತೆ ಮಾತು ಬಿಟ್ಟಿರುವುದೇ ಈಗ ಕೊಲೆಗೆ ಕಾರಣ ಎಂಬ ಸಂಗತಿ ಹೊರಬಿದ್ದಿದೆ. ಹೌದು, ಯಲ್ಲಾಪುರದ ಆಶ್ರಯ ಕಾಲೋನಿ ಬಳಿ ವಾಸವಾಗಿರುವ ರಂಜಿತಾ ಬನಸೋಡೆ ಅವರು 12 ವರ್ಷದ ಹಿಂದೆ ಸೊಲ್ಲಾಪುರದ ಸಚಿನ್ ಕಾಟರ ಅವರನ್ನು ಮದುವೆಯಾಗಿದ್ರು. ಅವರ ದಾಂಪತ್ಯಕ್ಕೆ ಮಗು ಕೂಡ ಹುಟ್ಟಿತ್ತು. ಆ ಮಗುವಿಗೆ 5 ವರ್ಷವಾದಾಗ ರಂಜಿತಾ ಅವರು ಸಚಿನ್ ಅವರೊಂದಿಗೆ ದೂರವಾಗಿದ್ದರು. ಅದಾದ ನಂತರ ವಿವಾಹ ವಿಚ್ಛೇದನವನ್ನ ಕೂಡ ಪಡೆದಿದ್ರು. ಈ ನಡುವೆ ರಂಜಿತಾ ಅವರು ರಾಮಪುರ ಶಾಲೆಯ ಬಿಸಿಯೂಟ ಸಿಬ್ಬಂದಿ ಆಗಿ ನೇಮಕವಾಗಿದ್ದರು. ಅಡುಗೆ ಸಹಾಯಕಿ ಆಗಿ ಅವರು ಕೆಲಸವನ್ನ ನಿರ್ವಹಿಸುತ್ತಿದ್ದರು. ಆ ಅವಧಿಯಲ್ಲಿಯೇ ಕಾಳಮ್ಮನಗರದ ಬಾಲ್ಯದ ಗೆಳೆಯ ರಫೀಕ್ ಇಮಾಮ್ ಸಾಬ್ ಎಳ್ಳೂರು ಅವರು ರಂಜಿತಾ ಬನಸೋಡೆ ಅವರ ಸಂಪರ್ಕಕ್ಕೆ ಬಂದರು. ರಫೀಕ್ ಅವರು ರಂಜಿತಾ ಅವರ ಕ್ಲಾಸ್ಮೇಟ್ ಆಗಿದ್ದು, ರಂಜಿತಾ ಅವರ ವಿವಾಹ ವಿಚ್ಛೇದನವನ್ನ ರಫೀಕ್ ಅರಿತಿದ್ರು. ರಂಜಿತಾ ಅವರು ಪ್ರತಿದಿನ ಬೆಳಿಗ್ಗೆ 9 ಗಂಟೆಗೆ ಶಾಲೆಯ ಅಡುಗೆ ಕೆಲಸಕ್ಕೆ ಹೋಗುವುದು ರಫೀಕ್ ಅವರಿಗೆ ಗೊತ್ತಿತ್ತು. ಮಧ್ಯಾಹ್ನ ಮನೆಗೆ ಬರುವ ಸಮಯ ಕೂಡ ರಫೀಕ್ ಅವರಿಗೆ ತಿಳಿದಿತ್ತು. ರಂಜಿತಾ ಅವರ ಬಗ್ಗೆ ಎಲ್ಲಾ ಮಾಹಿತಿಯನ್ನು ಸಂಗ್ರಹಿಸಿದ ರಫೀಕ್ ಪ್ರೀತಿ ಮಾಡುವಂತೆ ದುಂಬಾಲು ಬಿದ್ದಿದ್ರು. ರಂಜಿತಾ ಅವರು ಸಹ ರಫೀಕ್ ಅವರ ಪ್ರೀತಿಗೆ ಬಿದ್ದಿದ್ದು, ರಂಜಿತಾ ಅವರ ಮನೆಗೆ ಸಹ ರಫೀಕ್ ಆಗಾಗ ಭೇಟಿ ನೀಡುತ್ತಿದ್ದರು. ಆದರೆ ಮದುವೆ ವಿಷಯದಲ್ಲಿ ಈಗಾಗಲೇ ಕೆಟ್ಟ ಅನುಭವವನ್ನು ಹೊಂದಿದ್ದ ರಂಜಿತಾ ಮತ್ತೊಂದು ಮದುವೆಗೆ ಆಸಕ್ತಿಯನ್ನು ವಹಿಸಿರಲಿಲ್ಲ. ಹೀಗಾಗಿ ರಂಜಿತಾ ಅವರಿಗೆ ರಫೀಕ್ ಅವರನ್ನ ಮದುವೆ ಆಗಲು ಇಷ್ಟವಿರಲಿಲ್ಲ. ಮದುವೆ ಆಗುವುದು ಬೇಡ ಎಂದರೂ ರಫೀಕ್ ಸುಮ್ಮನೆ ಇರುತ್ತಿರಲಿಲ್ಲ. ಪದೇ ಪದೇ ರಂಜಿತಾಗೆ ಫೋನ್ ಮಾಡುತ್ತಿದ್ದ ರಫೀಕ್ ಮದುವೆ ಆಗೋಣ, ಮೀಟ್ ಆಗೋಣ ಎನ್ನುತ್ತಿದ್ರು. ದೀಪಾವಳಿ ಹಬ್ಬದ ಅವಧಿಯಲ್ಲಿ ಈ ವಿಷಯವನ್ನ ರಂಜಿತಾ ಅವರು ತಮ್ಮ ಸಹೋದರಿ ಅಕ್ಷತಾ ಅವರ ಬಳಿ ಹೇಳಿದ್ದು, ಅಕ್ಷತಾ ಅವರು ಸಹ ರಫೀಕ್ ಅವರನ್ನ ಕರೆದು ಮಾತನಾಡಿದ್ರು. ಅಕ್ಕನಿಗೆ ಹಿಂಸೆ ಕೊಡಬೇಡ ಎಂದು ಅಕ್ಷತಾ ಬೈದು ಕಳುಹಿಸಿದ್ರು. ರಫೀಕ್ ಜೊತೆ ಮಾತನಾಡಬೇಡ ಎಂದು ಅಕ್ಷತಾ ಸಹ ಅಕ್ಕನಿಗೆ ಬುದ್ಧಿ ಹೇಳಿದ್ರು. ಅದಾದ ನಂತರ ರಫೀಕ್ ಮನೆ ಕಡೆ ಬರುವುದನ್ನು ಬಿಟ್ಟಿದ್ರು. ಏಕಾಏಕಿ ರಂಜಿತಾ ಮಾತು ಬಿಟ್ಟ ಕಾರಣ ರಫೀಕ್ ಸಿಟ್ಟಾಗಿದ್ದರು. ಶನಿವಾರ ಮಧ್ಯಾಹ್ನ ರಂಜಿತಾ ಶಾಲೆಯಿಂದ ಮನೆಗೆ ಬರುವ ಸಂದರ್ಭದಲ್ಲಿ ರಫೀಕ್ ಅಡ್ಡಗಟ್ಟಿದ್ರು. ಅಲ್ಲಿ ವಾಗ್ವಾದ ನಡೆದಿತ್ತು. ರಫೀಕ್ ಮೊನಚಾದ ಚಾಕುವಿನಿಂದ ರಂಜಿತಾರ ಕುತ್ತಿಗೆಗೆ ಚುಚ್ಚಿದ್ರು. ಅದೇ ನೋವಿನಲ್ಲಿ ರಂಜಿತಾ ಕೊನೆಯುಸಿರೆಳೆದರು. ಈ ಎಲ್ಲಾ ವಿಷಯವನ್ನ ರಂಜಿತಾರ ಸಹೋದರಿ ಅಕ್ಷತಾ ಅವರು ಪೊಲೀಸರಿಗೆ ವಿವರಿಸಿದ್ದು, ಪೊಲೀಸರು ತನಿಖೆಯನ್ನು ಶುರು ಮಾಡಿದ್ರು. ಆದರೆ ಹೆದರಿ ಆತ್ಮಹತ್ಯೆಗೆ ಶರಣಾದ ಕೊಲೆ ಪಾತಕ ರಫೀಕ್. ಯಲ್ಲಾಪುರದಲ್ಲಿ ನಿನ್ನೆ ಮಧ್ಯಾಹ್ನ ನಡೆದ ಘಟನೆಯಲ್ಲಿ ದಲಿತ ಮಹಿಳೆ ರಂಜಿತಾ ಅವರನ್ನ ಚಾಕು ಹಾಕಿ ಕೊಲೆ ಮಾಡಿ ಓಡಿ ಹೋಗಿದ್ದ ರಫೀಕ್ ಕಾಜಲವಾಡದ ಅರಣ್ಯ ಪ್ರದೇಶದಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಈತನನ್ನ ಹಿಡಿಯಲು ಎಸ್ಪಿ ದೀಪನ್ ಮತ್ತು ಡಿವೈಎಸ್ಪಿ ಗೀತಾ ಪಾಟೀಲ್ ವಿಶೇಷ ತಂಡ ರಚಿಸಿದ್ರು. ಯಲ್ಲಾಪುರದ ರಾಮಪುರದ ಶಾಲೆಯ ಬಿಸಿಯೂಟದ ಸ್ಪಂದಿಯಾಗಿದ್ದ ರಂಜಿತಾ ಅವರಿಗೆ ರಫೀಕ್ ಮದುವೆಗಾಗಿ ಪೀಡಿಸುತ್ತಿದ್ದನು. ಇದಕ್ಕೆ ರಂಜಿತಾ ಒಪ್ಪದ ಕಾರಣಕ್ಕೆ ನಿನ್ನೆ ಮಧ್ಯಾಹ್ನ ಶಾಲೆಯಿಂದ ಮನೆಗೆ ಬರುವ ಸಂದರ್ಭದಲ್ಲಿ ರಫೀಕ್ ಅವಳ ಕುತ್ತಿಗೆಗೆ ಚಾಕುವಿನಿಂದ ಬಲವಾಗಿ ಇರಿದು ಕೊಲೆ ಮಾಡಿ ತಪ್ಪಿಸಿಕೊಂಡಿದ್ದನು. ಈ ಸುದ್ದಿ ತಿಳಿದಂತೆ ವಿವಿಧ ಹಿಂದೂ ಸಂಘಟನೆ ಮತ್ತು ದಲಿತ ಪರ ಸಂಘಟನೆಗಳು ಆತನನ್ನ ತಕ್ಷಣಕ್ಕೆ ಬಂಧಿಸುವಂತೆ ಆಗ್ರಹಿಸಿ ಯಲ್ಲಾಪುರ ಬಂದ್ಗೆ ಕರೆ ನೀಡಿದರು. ಆದರೆ ರಫೀಕ್ ಪೊಲೀಸರ ಕೈಗೆ ಸಿಗುವ ಮುನ್ನವೇ ಆತ್ಮಹತ್ಯೆಗೆ ದರದಲ್ಲಿ ರಿಯಾಯಿತಿ ನೀಡಲಾಗಿದೆ. ಹಣ ತುಂಬಾ ದುಬಾರಿ ಅನ್ಕೊಂಡ್ರೆ ಅದು ಸುಳ್ಳು. ನಿಮಗಾಗಿ ನಮ್ಮ ಪ್ಯಾಕೇಜ್ ಹೀಗಿದೆ. ಒಂದು ಬೋಟ್ ನಲ್ಲಿ ಕೇವಲ 45 ನಿಮಿಷಗಳ ರೈಡ್ಗೆ 1,000 ರೂಪಾಯಿ ಕೇರಳ ಪಾಯಿಂಟ್ ವರೆಗೆ ವಿಹಾರ ಮಾಡಿಸ್ತೀವಿ. 1 ಗಂಟೆಯ ವಿಹಾರಕ್ಕೆ ಕೇವಲ 1,300 ರೂಪಾಯಿ ಕೇರಳ ಪಾಯಿಂಟ್ ಮ್ಯಾಂಗ್ರೋವ್ ಕಾಡು ಐಲ್ಯಾಂಡ್ಗೆ ಕೊಂಡೊಯ್ತೀವಿ. 1.5 ಗಂಟೆಗಳ ಕಾಲ ವಿಹಾರ ಮಾಡಲು ಬಯಸಿದ್ರೆ ಕೇವಲ 2,000 ರೂಪಾಯಿ ಕೇರಳ ಪಾಯಿಂಟ್ ಮ್ಯಾಂಗ್ರೋವ್ ಕಾಡು ತಾವರೆಕೆರೆ ಐಲ್ಯಾಂಡ್ ಹಾಗೂ ಫೋಟೋ ಶೂಟ್ ಮಾಡೋದಕ್ಕೆ ಇನ್ನೂ ಅರ್ಧ ಗಂಟೆ ಜಾಸ್ತಿ ಟೈಮ್ ಕೊಡ್ತೇವೆ. ಸುರಕ್ಷತೆಗಾಗಿ ಲೈಫ್ ಜಾಕೆಟ್ ಕೂಡ ಬೋಟ್ ನಲ್ಲಿಯೇ ಸಿದ್ಧವಿರುತ್ತೆ. ಭಯ ಪಡುವಂತಹ ಅಗತ್ಯವಿಲ್ಲ. ಅದು ಕೂಡ ಪ್ರಥಮ ಚಿಕಿತ್ಸೆ ನೀಡಬಲ್ಲ ತರಬೇತಿಯನ್ನ ಪಡೆದಂತಹ ಅನುಭವಿ ನಾವಿಕರೇ ಬೋಟ್ ಅನ್ನ ಚಲಾಯಿಸ್ತಾರೆ. ಇನ್ನು ವಿಶೇಷವಾಗಿ ನಮ್ಮಲ್ಲಿ ನಿಮಗೆ ಬೇಕಿದ್ದಲ್ಲಿ ಸೆಲ್ಫ್ ಡ್ರೈವ್ ಕಾರ್ಗಳು ಕೂಡ ಲಭ್ಯ. ಬೈಕ್ ಬೇಕಿದ್ದರೆ ರೆಂಟ್ಗೆ ಸಿಗುತ್ತೆ. ಹಾಗೂ ನೀವು ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿ ಸ್ಥಳಗಳಿಗೆ ಪ್ರವಾಸ ಕೈಗೊಳ್ಳುವುದಕ್ಕೆ ನಮ್ಮಲ್ಲಿ ವಾಹನಗಳು ಬಾಡಿಗೆಗೆ ಸಿಗುತ್ತೆ. ಅದು ಕೂಡ ರಿಯಾಯಿತಿ ದರದಲ್ಲಿ ಸಿಗುತ್ತೆ. ಒಂದು ಬೋಟ್ ನಲ್ಲಿ ಒಂದು ಬಾರಿ 10 ಜನ ಸದಸ್ಯರು ವಿಹಾರ ಮಾಡುವ ಸಾಮರ್ಥ್ಯವನ್ನ ಹೊಂದಿದೆ ನಮ್ಮ ಬೋಟ್. ಹೆಚ್ಚಿನ ಮಾಹಿತಿಗಾಗಿ ಅನಿಲ್ 9538959232 ಅಥವಾ ಅಜಿತ್ 7411106101 ಅಥವಾ ಗಿರೀಶ್ 9986818279ಗೆ ಕಾಲ್ ಮಾಡಿ. ಅದೇ ರೀತಿಯಾಗಿ ವಿಶೇಷವಾಗಿ ನಮ್ಮಲ್ಲಿ ನಿಮಗಾಗಿ ಬ್ಯಾಕ್ ವಾಟರ್ ಬೋಟಿಂಗ್ ಜೊತೆಗೆ ವೆಡ್ಡಿಂಗ್ ಶೂಟಿಂಗ್, ಪೋಸ್ಟ್ ವೆಡ್ಡಿಂಗ್, ಅಡ್ವೆಂಚರ್ ಬೋಟ್ ರೈಡ್, ಸೈಟ್ ಸೀಯಿಂಗ್, ಬರ್ತ್ಡೇ ಸೆಲೆಬ್ರೇಷನ್ ಹಾಗೂ ಫೋಟೋ ಶೂಟ್ ಅಥವಾ ಫಿಲ್ಮ್ ಶೂಟಿಗೆ ವಿಶೇಷವಾದಂತಹ ರಿಯಾಯಿತಿ ದರದಲ್ಲಿ ಸೇವೆ ಲಭ್ಯವಿದೆ. ಕರ್ನಾಟಕದಾದ್ಯಂತ ಬೇರೆ ರಾಜ್ಯಗಳಿಂದ ಹಾಗೂ ವಿದೇಶಗಳಿಂದ ಕೂಡ ಸರ್ವಶಕ್ತಿ ಬೋಟಿಂಗ್ ನಲ್ಲಿ ಶರಾವತಿ ಬ್ಯಾಕ್ ವಾಟರ್ ಬೋಟ್ ವಿಹಾರಕ್ಕೆ ಇಲ್ಲಿಗೆ ಬರ್ತಾರೆ ಹಾಗೂ ತಮ್ಮ ಸುಂದರ ಕ್ಷಣಗಳನ್ನ ಎಂಜಾಯ್ ಮಾಡಿ ಖುಷಿ ಪಡ್ತಾರೆ. ಇಲ್ಲಿ ನಿಮ್ಮ ವೀಕೆಂಡ್ ಗಳನ್ನ ಅದ್ಭುತ ಕ್ಷಣಗಳೊಂದಿಗೆ ಕಳೆಯಬಹುದು ಹಾಗೂ ನಿಮ್ಮವರನ್ನ ನೀವೇ ಖುಷಿ ಪಡಿಸಬಹುದು. ಹಲವು ವರ್ಷಗಳಿಂದ ಈ ಸೇವೆಯಲ್ಲಿ ಮುನ್ನಡೆಯುತ್ತಿರುವ ಸರ್ವಶಕ್ತಿ ಬೋಟಿಂಗ್ ನವರು ಶರಾವತಿ ನದಿಯ ವಿಹಂಗಮ ಜಲಮಾರ್ಗಗಳು, ಹಚ್ಚ ಹಸಿರಿನಿಂದ ಗಮನ ಸೆಳೆಯುವ ದ್ವೀಪಗಳು, ನೀರ ಮೇಲೆ ನಿಂತು ತೇಲುವಂತೆ ಕಾಣುವ ಮ್ಯಾಂಗ್ರೋವ್ ಕಾಡುಗಳು, ಸುಂದರ ತಾವರೆಕೆರೆಯಲ್ಲಿ ತೇಲುತ್ತಾ ವೀಕ್ಷಣೆ ಮಾಡುವ ಅದೃಷ್ಟ, ಪ್ರಶಾಂತವಾದ ನೀರನ್ನ ಸೀಳಿ ಮುನ್ನಡೆಯುವ ಬೋಟ್ ನಲ್ಲಿ ಖುಷಿಯಲ್ಲಿ ತೇಲಾಡುವಂತೆ ಅನುಭವ ನೀಡುವ ದೃಶ್ಯಗಳು ಎಲ್ಲವೂ ಈ ರೈಡ್ ನಿಮಗೆ ಸ್ವರ್ಗ ಸೃಷ್ಟಿಸುತ್ತೆ. ನೀವು ನೀಡುವ ಹಣಕ್ಕೆ ಇಲ್ಲಿ ಪೂರ್ತಿ ಸಂತೋಷದ ಅನುಭವವಾಗುತ್ತೆ.
ಹಿಂದೆ ಭೇಟಿ ಕೊಡಿ. ಸರ್ವಶಕ್ತಿ ಬೋಟಿಂಗ್, ತಾರಿಬಾಗಿಲು ರೋಡ್, ಹೊನ್ನಾವರ, ಉತ್ತರ ಕನ್ನಡ ಜಿಲ್ಲೆ. ಹೆಚ್ಚಿನ ಮಾಹಿತಿಗಾಗಿ ಅನಿಲ್ 9538959232 ಅಥವಾ ಅಜಿತ್ 7411106101 ಅಥವಾ ಗಿರೀಶ್ 9986818279 ಗೆ ಕಾಲ್ ಮಾಡಿ ಈ ಸುವರ್ಣಾವಕಾಶದ ಲಾಭವನ್ನು ಪಡೆದುಕೊಳ್ಳಿ.